ಹಾಯ್ ಗುಡ್ ಮಾರ್ನಿಂಗ್. ಇದು ವೆಡ್ನೆಸ್ಡೇ ಮಿನಿ ವ್ಲಾಗ್. ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಹಸ್ಬೆಂಡ್ಗೆ ಒಂದು ಲೋಟ ಬಿಸಿ ಬಿಸಿ ಕಾಫಿನ ಕೊಟ್ಟು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಇಡ್ಲಿನ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಮೊದಲು ಇಡ್ಲಿನ ಬೇಯೋದಕ್ಕಿಟ್ಟು ನಂತರ ಚಟ್ನಿನ ಸಹ ಮಾಡ್ಕೊಂಡಿದ್ದೀನಿ. ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡಿದ್ದೆ, ತುಂಬ ರುಚಿಯಾಗಿರುತ್ತೆ. ಹಾಗೆ ಚಟ್ನಿನೂ ಸಹ ಬೇಗ ಹಾಳಾಗೋದಿಲ್ಲ ಅಂತ ನಾನು ಇವತ್ತು ತಿಂಡಿ ಜೊತೆಗೇ ಸಾಂಬಾರನ್ನ ಸಹ ಮಾಡ್ಕೊಳ್ಳೋದಿತ್ತು. ಹಾಗಾಗಿ ಬೇಳೆ ಸಾಂಬಾರಿಗೆ ಎಲ್ಲನೂ ರೆಡಿ ಮಾಡಿಕೊಂಡು ಸಾಂಬಾರನ್ನ ಸಹ ರೆಡಿ ಮಾಡ್ಕೊಂಡ್ಬಿಟ್ಟೆ. ಈ ರೀತಿ ಬೆಳಗ್ಗೆ ಸಾಂಬಾರನ್ನ ಮಾಡಿಟ್ಕೊಂಡ್ರೆ ನನಗೆ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸುಲಭ ಆಗುತ್ತೆ ಅಂತ. ಇವತ್ತು ಸ್ವಲ್ಪ ಲೇಟ್ ಆಗಿದ್ದರಿಂದ ಮಕ್ಕಳು ಲಂಚ್ ಬಾಕ್ಸ್ಗೆ ಯಾವುದೇ ರೀತಿಯಾದ ಫ್ರೂಟ್ಸ್ ಆಗಲಿ ಅಥವಾ ವೆಜಿಟೇಬಲ್ ಆಗಲಿ ಸಲಾಡ್ನಾಗಲಿ ಹಾಕೋದಕ್ಕೆ ನನಗೆ ಸಮಯ ಇರಲಿಲ್ಲ. ಅದಕ್ಕೋಸ್ಕರ ಮಧ್ಯಾಹ್ನನೇ ಮಾಡಿಟ್ಕೊಂಡ್ಬಿಟ್ರೆ ಬಂದು ತಿಂತಾರೆ ಅಂಥೇಳಿ ಸ್ವೀಟ್ ಕಾರ್ನ್ ಸಲಾಡ್ನ ರೆಡಿ ಮಾಡಿಕೊಂಡೆ. ಅಡುಗೆ ಮಾಡ್ಕೊಂಡ್ಮೇಲೆ ಸ್ವಲ್ಪ ಬೇರೆ ಬೇರೆ ಕೆಲಸಗಳಿತ್ತು, ಪಾತ್ರೆನೂ ಜಾಸ್ತಿ ಇತ್ತು, ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನದ ಊಟನೂ ಸಹ ಮಾಡಿ ಮುಗಿಸ್ಕೊಂಡ್ವಿ. ಇಷ್ಟರಲ್ಲಿ ನಾನೊಂದು ಕೂಲರ್ನ ಆರ್ಡ್ರ್ ಮಾಡಿದ್ದೆ. ನಾವು ಇರೋದು ಸೆಕೆಂಡ್ ಫ್ಲೋರ್ ಆಗಿರೋದ್ರಿಂದ ತುಂಬಾ ಸೆಕೆ ಇರುತ್ತೆ.